ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಅವ್ರನ್ನ ನಾವು ಕೇಳುವಂಥ ಪ್ರಯತ್ನವನ್ನು ಮಾಡಿದ್ವಿ, ಏನು ನಡೀತಾ ಇದೆ ಅಂತ. ಅವ್ರು ಹೇಳಿದ್ರು ಸುಮ್ಮನೆ ಡ್ರಾಮಾ ಕಂಪನಿ ಓಪನ್ ಮಾಡೋಕ್ಕೆ ನಾನು ತಯಾರಿಲ್ಲ, ನೋಡ ಮುಂದೆ ಏನಾಗುತ್ತೆ ಅಂತ. ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ಮಾಡುತ್ತೋ ಅದನ್ನೇ ಮಾಡುತ್ತೆ, ಆಡಳಿತದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವೇ ಹೇಳ್ದಂಗೆ ಡ್ರಾಮಾ ನಡೀತಿದೆ ಅಷ್ಟನ್ನೇ, ಮತ್ತು ನಾನೇನೋ ಒಂದು ಹೇಳಿ ಡ್ರಾಮಾ ಕಂಪ್ನಿ ಓಪನ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತಾರೆ ಪರಮೇಶ್ವರ್. ಪದೇ 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 ಇದರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ, ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಕಂಪ್ನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲ, ಇವರು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಕೊಡಬೇಕಿತ್ತು, ಯಾರು ಮಾತಾಡಬೇಡಿ ಅಂತ. ಬಟ್ ನಿನ್ನೆ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಸ್ವಾತಂತ್ರ್ಯ ಇದೆ, ನಾಯಕತ್ವದ ಬದಲಾವಣೆ ಬಗ್ಗೆ ಮಾತನಾಡುವಂಥವ್ರು ಗೌರವಿಸ್ತೀವಿ, ಅವರ ಅಭಿಪ್ರಾಯವನ್ನು ಗೌರವಿಸ್ತೀವಿ ಅಂತಾರೆ. ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚಾಗಲ್ವ ಸರ್ ಅಭಿಪ್ರಾಯ ಹೇಳುವಂತ? ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ನಾವ್ಯಾಕೆ ಸರ್ ಸ್ವಲ್ಪ ಸ್ಮೂತ್ ಆಗಿದ್ದೀರಿ, ಅವಾಗೆಲ್ಲ ಸ್ವಲ್ಪ ನಾನು ಇರೋದೇ ಸ್ಮೂತ್ ಕಂಡ್ರಿ. ನಾನು ಹೇಳಿದೆ, ಈಗ ಕೇಳಿಸ್ಕೊಳ್ಳಿಲ್ಲ ನೀವು. ಡ್ರಾಮಾ ಕಂಪನಿ ನಾನು ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಅದರಿಂದ ಬಿಟ್ಬಿಡೋಣ. ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನೂ ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಆ ಸಂದರ್ಭ ಈಗಿದೆಯಾ ಸರ್? ಸಂದರ್ಭದ ವಿಷಯನೇ ಆಗ್ತಿರೋದು, ಯಾಕಂದ್ರೆ ಈ ಸಂದರ್ಭದಲ್ಲಿ ಆಗ್ತಿರುವಂತ ಚರ್ಚೆಗಳು, ಹೇಳಿಕೆಗಳು. ಈಗ ಸಂದರ್ಭ ಇದೆಯಾ, ನಾಳೆ ಸಂದರ್ಭ ಇದೆಯಾ, ಹಿಂದೆ ಹಿತ್ತ, ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ಅವರಿಗೆ ಗೊತ್ತಿದೆ ಸಂದರ್ಭ ಏನು, ಯಾವ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು ಅನ್ನೋದನ್ನ ಮಾಡ್ತಾರೆ.